ಶುಭೋದಯ. ನನ್ನ ಹೆಸರು ಕೃತಿಕಾ. ನಾನು 4ನೇ ತರಗತಿ CBSE ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಕೇವಲ ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದ ಬ್ರಿಟಿಷರು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿ ದೇಶದ ಎಲ್ಲ ಸಂಸ್ಥಾನಗಳ ಆಳವಚರ ನಡುವಿನ ವೈಮನಸ್ಸುಗಳ ಲಾಭ ಪಡೆದು ಇಡೀ ಭಾರತದ ಆಡಳಿತವನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳಲಾರಂಭಿಸಿದರು. ಬ್ರಿಟಿಷರ ಈ ಆಡಳಿತಕ್ಕೆ ನೀತಿಯನ್ನು ಪ್ರತಿಭಟಿಸಿ ಅವರ ಕಪಿಮುಷ್ಟಿಯಲ್ಲಿದ್ದ ನಮ್ಮ ಭಾರತವನ್ನು ಅವರಿಂದ ಬಿಡಿಸಿಕೊಳ್ಳಲು ಅನೇಕ ದೇಶಪ್ರೇಮಿಗಳು ತಮ್ಮ ಬದುಕನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಮೀಸಲು ಪಟ್ಟು ಬ್ರಿಟಿಷರ ವಿರುದ್ಧ ನಡೆದ ಅನೇಕ ಚಳುವಳಿಗಳಲ್ಲಿ ಸಿಡಿಲಿನ ಸಿಪಾಯಿಗಳಂತೆ ಹೋರಾಟ ನಡೆಸಿರುವುದು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿದೆ. ಈ ಎಲ್ಲದರಲ್ಲಿ ಒಂದನ್ನು ನಾವು ಈಗ ನಾಟಕದ ಮೂಲಕ ತೋರಿಸುತ್ತಿದ್ದೇವೆ. 1942 ಆಗಸ್ಟ್ 9ರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಈ ಘೋಷಣೆಯು ದೇಶಾದ್ಯಂತ ಹರಡಿತು ಹಾಗೂ ಕರ್ನಾಟಕದಲ್ಲಿ ಇರುವ ಒಂದು ಜಿಲ್ಲೆ ಹುಬ್ಬಳ್ಳಿಗೂ ತಲುಪಿತು. ಆಗ ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿತ್ತು. 1942 ಆಗಸ್ಟ್ 15ರಂದು ಹುಬ್ಬಳ್ಳಿಯ ಜನರು ದುರ್ಗದ ಬಯಲಿನಲ್ಲಿ ಸೇರಿಕೊಂಡು ಮೆರವಣಿಗೆ ಮಾಡಲು ಸಿದ್ಧರಾದರು. ಈ ಮೆರವಣಿಗೆಗೆ ಸೇರಿಕೊಳ್ಳಲು 13 ವರ್ಷದ ಬಾಲಕ ನಾರಾಯಣ ಧೋನಿಯು ಸಿದ್ಧನಾದನು. ಅಂದು ಮುಂಜಾನೆ ನೋಡು ಕೃತಿಕಾ, ಬೆನ್ ಮಾಡಬಾರ್ದು. ಹೋಗುತ್ತಿರುವ ಮಗು, ಅಮ್ಮ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ. ಅದನ್ನು ಕೂಡಿಕೊಳ್ಳಲು ಹೋಗುತ್ತಿದ್ದೇನೆ. ನೀನು ಇನ್ನೂ ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ? ಅಮ್ಮ, ಹಿರಿಯರು ಕಿಡಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೇಶ ಪ್ರೇಮ, ನಿನ್ನನ್ನು ಪಡೆದ ನಾನೇ ಧನ್ಯ. ದೇವರು ನಿನಗೆ ಒಳ್ಳೆಯದನ್ನೇ ಮಾಡಲಿ. ಹೋಗಿ ಬಾ. ತಾಯಿಯ ಆಶೀರ್ವಾದ ಪಡೆದ ನಾರಾಯಣನು ದುರ್ಗದ ಬಯಲಿನಲ್ಲಿ ನಡೆಯುತ್ತಿದ್ದ ಮೆರವಣಿಗೆಗೆ ಸೇರಿಕೊಂಡನು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮಾಡು ಇಲ್ಲವೇ, ಮಾಡು ಇಲ್ಲವೇ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿ. ಬ್ರಿಟಿಷ್ ಸರ್ಕಾರದಿಂದ ಆದೇಶ ಬಂದಿದೆ. ನೀವು ಈ ರೀತಿ ಯಾವುದೇ ಚಳುವಳಿಗಳನ್ನು ಮಾಡಬಾರದು. ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿ. ಇಲ್ಲದ್ರೆ ನಿಮ್ಮ ಮೇಲೆ ಅತ್ಯಾಚಾರ ಆಗುತ್ತದೆ. ಏನೇ ಬರಲಿ, ಒಗ್ಗಟ್ಟಿರಲಿ. ಏನೇ
ಮುಂದೆ ಸರಿ. ಹೌದು. He's inside. Doctor, how is Narayana? His condition is very bad. You can see him. Yes, you can see. Oh, Narayana is a small boy. He came to the school. ಮ್ಯಾಮ್ ನಗ್ಬೇಡ್ರಿ. ನನಗೆ ಸ್ವರಾಜ್ಯ ತನ್ನ ನೋವನ್ನು ಮರೆತು ಸ್ವರಾಜ್ಯ ಎಂದು ಧರಿಸುತ್ತಲೇ ತನ್ನ ಕೊನೆಯ ಕೇಳಿದ. ಸಾವಿನ ಸಮ್ಮುಖದಲ್ಲಿ ಎಂಥ ಅಪ್ರತಿಮ ಧೈರ್ಯ! ಹುತಾತ್ಮ ಬಾಲಕ ನಾರಾಯಣ ಹೀಗೆ ಒಂದು ದಂತಕಥೆಯಾದ ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ. ಹಾಗೂ ನಾರಾಯಣ ಮರಣ ಹೊಂದಿದ 5-6 ವರ್ಷಗಳಾದ ಮೇಲೆ ನಮ್ಮ ಭಾರತಕ್ಕೆ ಅದೇ ದಿನ ಸ್ವಾತಂತ್ರ್ಯ ಸಿಕ್ಕಿತು. ಹೀಗೆ ಮುಂದೆ ಹರಡಿ ವಿವಾದಗೊಳಿಸಿದ ಜ್ಯೋತಿಯು ಮೊಗಲಿಯೇ ಬಾಡಿ ಹೋಯಿತು. ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಅವರ ಪ್ರಾಣಾರ್ಪಣೆ ಮಾಡಿದ ಎಷ್ಟೊಂದು ಸ್ವಾತಂತ್ರ್ಯಗಾರರನ್ನು ನಾವು ಈಗಲೂ ಸ್ಮರಿಸುವುದು ನಮ್ಮ ಕರ್ತವ್ಯವಾಗಿದೆ. ಸ್ವಾತಂತ್ರ್ಯ ಜೀವನವೇ ಬದುಕಿಗೆ ಸಾಧನೆ ಎನ್ನುತ್ತಾ ಈ ವೇದಿಕೆಯಲ್ಲಿ ಕಿರುನಾಟಕವನ್ನು ಮಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.